ಹೊಸ ವರ್ಷದಂದು ಕಾಣೆಯಾಗಿದ್ದ ಭಾರತೀಯ ಮೂಲದ ತರುಣಿಯ ಮೃತದೇಹವು ಮೇರಿಲ್ಯಾಂಡ್ನ ಮಾಜಿ ಬಾಯ್ ಫ್ರೆಂಡ್ ಅಪಾರ್ಟ್ಮೆಂಟ್ನಲ್ಲಿ ಪತ್ತೆಯಾಗಿದ್ದು, ಆತನ ಮೇಲೆ ಸಂಶಯ ಮೂಡಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಲಾಸ್ ವೇಗಸ್ನಲ್ಲಿ ಮೇರಿಲ್ಯಾಂಡ್ನಲ್ಲೇ ಈ ಘಟನೆ ನಡೆದಿದೆ. ಎಲಿಕಟ್ ನಗರದಲ್ಲಿ ಡೇಟಾ ಸ್ಟ್ರಾಟಜಿ ವಿಶ್ಲೇಷಕಿಯಾಗಿ ಕೆಲಸ ಮಾಡುತ್ತಿದ್ದ 27ರ ನಿಖಿತಾ ಗೋಡಿಶಾಲಾ ದುರಂತ ಸಾವು ಕಂಡ ಭಾರತೀಯ ಮೂಲದ ತರುಣಿಯಾಗಿದ್ದಾಳೆ. ಆಕೆಯ ಮಾಜಿ ಬಾಯ್ ಫ್ರೆಂಡ್ 26ರ ಅರ್ಜುನ್ ಶರ್ಮಾಗೆ ಸೇರಿದ ಮ್ಯಾರಿಲ್ಯಾಂಡ್ನ ಅಪಾರ್ಟ್ಮೆಂಟ್ನಲ್ಲಿ ಆಕೆ ಶವವಾಗಿ ಸಿಕ್ಕಿದ್ದಾಳೆ ಎಂದು ಹೋವರ್ಡ್ ಕೌಂಟಿ ಪೊಲೀಸರು ತಿಳಿಸಿದ್ದಾರೆ. ಡಿಸೆಂಬರ್ 31ರಂದು ನಿಖಿತಾಳನ್ನ ಶರ್ಮಾ ಭೇಟಿಯಾಗಿದ್ದು ತನಿಖೆಯಿಂದ ತಿಳಿದು ಬಂದಿದೆ. ಜನವರಿ 2ರಿಂದ ಶರ್ಮಾ ಕೂಡ ಕಾಣೆಯಾಗಿದ್ದಾನೆ ಎಂಬುದು ಆಚೀಚಿನವರ ಮೂಲದಿಂದ ಗೊತ್ತಾಗಿದೆ. ಮೊದಲ ಮತ್ತು 2ನೇ ಡಿಗ್ರಿಯ ಮರ್ಡರ್ ಎಂದು ಪೊಲೀಸರು ಶರ್ಮಾ ಮೇಲೆ ವಾರೆಂಟ್ ಹೊರಡಿಸಿದ್ದಾರೆ. ಸದರಿ ಅಪಾರ್ಟ್ಮೆಂಟ್ನಲ್ಲಿ ಸರ್ಚ್ ವಾರೆಂಟ್ ಸಹಿತ ಪೊಲೀಸರು ಹೋಗಿ ಬಾಗಿಲು ಒಡೆದು ನೋಡಿದಾಗ ಹಲವು ಚಾಕು ಇರಿತದ ಗಾಯದೊಡನೆ ನಿಖಿತಾ ಮೃತದೇಹ ಸಿಕ್ಕಿದೆ. ನಿಖಿತಾಳ ಕುಟುಂಬದವರೊಂದಿಗೆ ಸಂಪರ್ಕದಲ್ಲಿದ್ದು ಎಲ್ಲಾ ರೀತಿಯ ಅಗತ್ಯದ ನೆರವನ್ನ ನೀಡುವುದಾಗಿ ನ್ಯೂಯಾರ್ಕ್ನ ಭಾರತೀಯ ರಾಯಭಾರ ಕಚೇರಿಯು ಹೇಳಿದೆ.